ಕಾಮಿಡಿ ಕಿಲಾಡಿಗಳು ಆಯಿತು, ಬಿಗ್ ಬಾಸ್ ಆಯಿತು, ಈಗ ಗಿಚ್ಕಿಲಿ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಿರುವಂಥ ನಮ್ಮ ತುಕಾಲಿ ಸಂತೂರ್ ನಮ್ಮ ಜೊತೆಗಿದ್ದಾರೆ. ತುಂಬ ಬ್ಯುಸಿ ಶೆಡ್ಯೂಲ್ಸಲ್ಲಿ ಇರ್ತಾರೆ. ಇವತ್ತು ನಮ್ಮ ಕೈ ಸಿಕ್ಕಿದ್ದಾರೆ, ನಾವು ಮಾತಾಡ್ಸೋಣ. ಬನ್ನಿ ಸರ್, ನಮಸ್ಕಾರ ಸರ್. ನಮಸ್ತೆ. ಬಿಗ್ ಬಾಸ್ ಆಯಿತು, ಈಗ ಗಿಚ್ಕಿಲಿ ಮಾಡ್ತಾ ಇದ್ದಾರೆ, ಜೊತೆಗೆ KTM ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ. ಹೇಗಿದೆ ಸರ್? ಸರ್ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕೆಂದರೆ ಬಿಗ್ ಬಾಸಿಂದ ಬಂದ ತಕ್ಷಣ ಆ ಸಿನಿಮಾ ಈ ಸಿನಿಮಾ ಆಫರ್ಗಳು ಬರೋದು ಕಾಮನ್ ಸರ್. ಬರ್ತಾ ಇರ್ತವೆ ಸಿನಿಮಾಗಳು, 1, 2, 3 ಬರ್ತಾ ಇರ್ತವೆ ಸಿನಿಮಾ. ಅದಲ್ಲದೆ ಒಂದು ನಾನು ಬಂದ ತಕ್ಷಣವೇ ನನಗೋಸ್ಕರನೇ ಒಂದು ಸಿನಿಮಾ ರಿಲೀಸ್ ಆಗೋದೈತಲ್ಲ, ಅದು ದೊಡ್ಡ ಸಿನಿಮಾ, ನಾನು ಅಂದ್ಕೊಂಡಿದ್ದ ಸಿನಿಮಾ, ಮೋಸ್ಟ್ ಎಕ್ಸ್ಪೆಕ್ಟ್ ಇರ್ತಕ್ಕಂಥ ಒಂದು ಸಿನಿಮಾ ರಿಲೀಸ್ ಆಗೋದೈತಲ್ಲ, ಅದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ನನಗಂತೂ ಹ್ಯಾಪಿಯಾಗಿದ್ದೀನಿ. ಯಾಕೆಂದರೆ ಬಿಗ್ ಬಾಸ್ ಆಯಿತು, ಗಿಲಿ ಆಯಿತು, ಬಟ್ ನೆಕ್ಸ್ಟ್ ಮುಂದೆ ಏನು ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ಸಿನಿಮಾ ಪಾತ್ರನ ನೋಡಿ ಜನ ಇಷ್ಟಪಡ್ತಾರೆ, ನಂಗೆ ಸಪೋರ್ಟ್ ಮಾಡ್ತಾರೆ, ಗೆಲ್ಲಿಸ್ತಾರೆ ಸರ್. ಇನ್ನೊಂದು ನಾನು ಟ್ರೈಲರಲ್ಲಿ ನೋಡಿದಾಗ ನಿಮ್ಮ ಪಾತ್ರ ಒಂದು ವಿಭಿನ್ನವಾಗಿತ್ತು. ಈ ಕಾಮಿಡಿ ಕಿಲಾಡಿಗಳು ಮಾಡ್ಕೊಂಡ್ಬಂದಿರೋ ಪಾತ್ರಗಳಿಗಿಂತ ಇದರಲ್ಲಿ ವಿಭಿನ್ನವಾಗಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ನಾವು ಅಲ್ಲದೆ ಇರ್ತಕ್ಕಂಥ ಒಂದು ಪಾತ್ರ ಕಾಮಿಡಿ ಜೋನರಲ್ಲಿ ಶಾಕಿಂಗ್ ಕೊಟ್ಟು ಅಂತಿಂಗೆಲ್ಲ ಕೊಡಬೇಕಾಗುತ್ತೆ, ಶಾಕಿಂಗು, ಆಮೇಲೆ ರಿಯಾಕ್ಷನ್ ಕೊಡಬೇಕಾಗುತ್ತೆ, ಪಂಚ್ ಹೊಡಿಬೇಕಾಗುತ್ತೆ, ಟೈಮಿಂಗ್ಸಲ್ಲಿ ಪಂಚ್ ಹೊಡಿಬೇಕಾಗುತ್ತೆ. ಇದು ಆ ಥರ ಅಲ್ಲ ಸರ್. ನಾವಾಗೆ ಇದ್ದು ಒಂದು ಪಾತ್ರ ಮಾಡೋ ಅಂಥದ್ದು, ಒಬ್ಬ ಫ್ರೆಂಡ್ಗೆ, ಒಬ್ಬ ಆತ್ಮೀಯ ಗೆಳೆಯ, ನಾರ್ಮಲಾಗಿ ನಾವು ನೀವು ಹೆಂಗೆ ಮಾತಾಡ್ತಾ ಇದ್ವಿ ಈ ಥರ ಒಂದು ಕ್ಯಾರೆಕ್ಟರ್ ಹೋಗೋಂಥದ್ದು. ಆ ಫ್ರೆಂಡು ಹತ್ತಿರ ನಾನು ಅಳ್ತೀನಿ, ನಕ್ಕರೆ ನಾನು ನಗ್ತೀನಿ, ಖುಷಿಯಾಗಿದ್ದರೆ ಖುಷಿಯಾಗಿರ್ತೀನಿ, ಅವರು ಆಡಿದ್ರೆ ನಾವು ಆಟ ಆಡ್ತೀವಿ. ಈ ಥರ ಒಂದು ಪಾತ್ರ ಸರ್, ಪ್ಯೂರ್ಲಿ ಬಾಂಡಿಂಗ್ ಇರೋ ಒಂದು ಪಾತ್ರ ಅದು ಆ್ಯಕ್ಚುಲಿ. ಮತ್ತು ಇನ್ನೊಂದು ಏನಾದರೂ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಸರ್? ನಿಜವಾಗ್ಲೂ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಒಂದು 3% ನನಗೆ ಇದಿತ್ತು ಸರ್. ಇವಾಗ 100% ಜನರ ಪ್ರೀತಿ ಸಿಕ್ಕಿದೆ. 100% ಅಂದರೆ ಅದು ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ಬಂದಮೇಲೆ ಚಿಕ್ಕ ಹುಡುಗರಿಂದ ದೊಡ್ಡವ್ರವ್ರಿಗೂ ತುಕಾಲಿ ಅಂತಾರೆ. ಚಿಕ್ಕ ಮಕ್ಕಳು ಸರ್, ಒಂದು 2 ವರ್ಷ 2.5 ವರ್ಷದ ಮಕ್ಕಳು ತುಕಾಲಿ ಸಂತು ಅಂತಾರೆ. ನಿಮ್ಗೆ ಯಾರು ಇಷ್ಟ ಅಂದರೆ ತುಕಾಲಿ ಮಮ್ಮ ಇಷ್ಟ ಅಂತಾರೆ. ನಾನು ನಿಜವಾಗ್ಲೂ ಸರ್ ನಾನು ಗೆದ್ಬಿಟ್ಟಿದ್ದೀನಿ ಸರ್. ನಾನು ಸ್ನೇಹ ಪ್ರೀತಿಲಿ ಗೆದ್ಬಿಟ್ಟಿದ್ದೀನಿ. ಒಂದು ಸ್ನೇಹದಲ್ಲಿ ವರ್ತೂರಣ್ಣನ ಗೆದ್ಕೊಂಬಂದೆ, ಪ್ರೀತಿಲಿ ಜನರ ಪ್ರೀತಿ ಗೆದ್ಕೊಂಡೆ, ಆಮೇಲೆ ಸುದೀಪ್ ಅಣ್ಣ ನಗ್ಸಿರೋದ್ರಲ್ಲಿ ನಾನು ಗೆದ್ಬಿಟ್ಟೆ ಸರ್. ಇಷ್ಟರಲ್ಲಿ ಗೆದ್ದಿದ್ದೀನಿ. ಹಂಗಾಗಿ ನಾನು ಬಿಗ್ ಬಾಸ್ ವಿನ್ನರೇ. ಸೊ ಹಂಗಾಗಿ ಇದಾಗಿ ಪ್ರತಿವಾದ ಸುದೀಪ್ ಅಣ್ಣವರು ಶನಿವಾರ ಭಾನುವಾರ ಬರ್ಬೇಕಾದ್ರೆ ನಿಮಗೆ ಯಾವ ರೀತಿ ಸರ್? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ಅಣ್ಣ ಏನಾದ್ರು ತಪ್ಪು ಕಿಪ್ ಮಾಡಿಬಿಟ್ಟಿದ್ರೆ ಏನಾದರೂ ಹೇಳ್ತಾರೇನೋ ಅಂತ ಭಯ ಇತ್ತು. ಅದೆಲ್ಲನೂ ತಿದ್ದಿ ಬುದ್ಧಿ ಹೇಳಿ ಒಂದು ಸಮಾನವಾಗಿ ಎಲ್ಲರೂ ನೋಡಿ, ನೀವು ಹಿಂಗೋಗ್ಬೇಕು, ನೀವು ಸರಿಯಾದ ರೂಟಲ್ಲಿ ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು. ಅವರು ಒಂಥರ ಒಳ್ಳೆ ನ್ಯಾಯಮೂರ್ತಿ ಅಂತಲೇ ಹೇಳ್ಬೋದು. ಅಣ್ಣನ ಒಂದು ತೀರ್ಪೇ ಒಂದು ಭಾರಿ ದೊಡ್ಡ ತೀರ್ಪುಗಳದು. ಮತ್ತು ವರ್ತೂರ್ ಬಗ್ಗೆ ಹೇಳೋದು, ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಸರ್? ವರ್ತೂರಣ್ಣ ಬಗ್ಗೆ ಹೇಳೋದಾದರೆ ಒಂದು ಕಲಿಯುಗ ಕರ್ಣ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಬಾಂಡಿಂಗು. ಅವರು ನನ್ನ ತುಂಬ ಪ್ರೀತಿಸ್ತಾರೆ, ನಾನು ಅವ್ರನ್ನ ಪ್ರೀತಿಸ್ತೀನಿ. ಒಂದು ಸ್ನೇಹ, ಒಂದು ಗೆಳೆತನ ಹೆಂಗಿರಬೇಕು ಅಂತ ನಾವಿಬ್ಬರು ಪ್ರೂವ್ ಮಾಡಿದ್ದೀವಿ. ಹಿಂಗೆ ಬೆಳೆಸ್ಕೊಂಡು ಹೋಗ್ತೀವಿ. ಸ್ನೇಹ ಗೆಳೆತನಕ್ಕಿಂತ ಇನ್ನೂ ಒಂದು ಮೇಲ್ಪಟ್ಟು ಅಣ್ಣ ತಮ್ಮಂದಿನ ಥರನೇ ಬಾಂಡಿಂಗ್ ಇತ್ತು. ಅದ್ರ ಬಗ್ಗೆ ಹೌದು ಸರ್, ಅಣ್ಣ ತಮ್ಮಂದಿರು. ಇನ್ನೊಂದೇನೋ ನಿಮ್ಗೆ $1 ಬೇರೆ ಕೊಟ್ಟಿದ್ದಾರೆ. ಹೌದು ಸರ್, ಸಿನಿಮಾ ಬೇರೆ ಅನೌನ್ಸ್ ಮಾಡಿ. ಹೌದು ಸರ್. ಯಾಕೆಂದರೆ ಇದೇ $1 ವರ್ತೂರಣ್ಣ ಕೊಟ್ಟಿರೋದು. ನನ್ನ ಅವರ ಪ್ರೀತಿ ಸ್ನೇಹ ಯಾವಾಗಲೂ ಜೊತೆಲಿರಬೇಕು ಅಂತ, ನನ್ನ ಕೊರಳಲ್ಲಿ ಹಾಕೋಬೇಕು ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಜೊತೆಲಿದ್ದೀವಿ ಸರ್ ಇಬ್ಬರೂ. ಪ್ರೀತಿಯಿಂದ ನಾವು ಏನೇ ಒಂದು ಮಾಡಬೇಕಾದ್ರೂ ಅಣ್ಣನ ಒಂದು ಕೇಳ್ತೀನಿ, ಅವ್ರೇನು ಮಾಡಬೇಕಾದ್ರೂ ನನ್ನನ್ನು ಕೇಳ್ತಾರೆ. ಇಬ್ಬರು ಬಾಂಡಿಂಗ್ ಬಿಗ್ ಬಾಸ್ ಮನೇಲಿ ಹೇಗಿತ್ತು ಹಾಗೆಯೇ ಇಲ್ಲೂ ಕೂಡ ಇದೆ. ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇರ್ತೀನಿ. ಬೀನ್ ಬ್ಯಾಗಲ್ಲಿ ಮಾತಾಡ್ತಾ ಇರೋದಲ್ಲ, ಈಗಲೂ ಮಿಸ್ ಮಾಡ್ಕೋತಾ ಇರ್ತಾರೆ ಅವರು. ಸೊ ಅವ್ರ ಮನೆಯಲ್ಲೂ 1-2 ಬೀನ್ ಬ್ಯಾಗ್ ಇಟ್ಕೊಂಡು ಮಾತಾಡೋ ಅಂಥ ಒಂದು ಬಾಲ್ಕನಿ ರೆಡಿ ಮಾಡ್ತಾಯಿದ್ದಾರೆ. ಅದು ಖುಷಿ ಆಯಿತು ಕೇಳ್ಪಟ್ಟು. ಚೆನ್ನಾಗಿದೆ ಸರ್. ಶೀಘ್ರದಲ್ಲೇ ಸಂತು ಪಂತು ಅನ್ನೋ ಒಂದು ಸಿನಿಮಾ ಕೂಡ ಒಂದು ರೆಡಿ ಆಗುತ್ತೆ. ಡೈರೆಕ್ಟರ್ಸ್ ಎಲ್ಲ ರೆಡಿ ಇದ್ದಾರೆ. ಅದು ಕತೆ ಓಕೆ ಆಗಿ ಒಂದು 3-4 ಕತೆಗಳಿರೋದ್ರಿಂದ ಅದನ್ನೆಲ್ಲ ಓಕೆ ಮಾಡಿ ಸಿನಿಮಾ ಟೈಟ್ಲೆಲ್ಲ ರಿಜಿಸ್ಟರ್ ಮಾಡಿ ಪ್ರೊಡ್ಯೂಸರ್ಸ್ ಎಲ್ಲ ರೆಡಿ ಇದ್ದಾರೆ. ಅಣ್ಣನೊಂದು ಪರ್ಮಿಷನ್ ತೊಗೊಂಡು ಮಾಡೋಣ ಅಂತ ಇದ್ದೀವಿ. ನೆಕ್ಸ್ಟ್ ಮುಂದಕ್ಕೆ ಯಾವ ರೀತಿಯಾದ ಸಿನಿಮಾಗಳು ಬರ್ತೀವಿ ಸರ್? ಈ ಮುಂದಕ್ಕೆ ಸಿನಿಮಾಗಳದ್ದು ಅನ್ನೋದಕ್ಕಿಂತ ಈ KTM ಸಿನಿಮಾ ಒಂದು ಬಂದು ಆದಮೇಲೆ ನಾನೆಲ್ಲ ಅಪ್ಡೇಟ್ ಕೊಡ್ತೀನಿ ಸರ್ ನಿಮಗೆ. KTM ಸಿನಿಮಾ ಮೇಲೇ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ಓವರಾಲ್ KTM ಸಿನಿಮಾ ನನ್ನ ಬದುಕಿನಲ್ಲಿ ಒಂದು ದೊಡ್ಡ ದಾರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು KTM ಸಿನಿಮಾನ ನೋಡಿ ನಮ್ಮ ನಿರ್ದೇಶಕರನ್ನ ಗೆಲ್ಲಿಸಿ. ಯಾಕೆಂದರೆ ಅವರೇ ಪ್ರೊಡ್ಯೂಸ್ ಮಾಡಿರೋದು. ದಯವಿಟ್ಟು ಎಲ್ಲರೂ ಗೆಲ್ಲಿಸಿದಾರ. ಇದೊಂದು ಸರಿ ಗೆಲ್ಲಿಸಿ ದಯವಿಟ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.